ಕಾಣದ ಕಡಲಿಗೆ ಹಂಬಲಿಸಿದೇ ಮನ. ಎಷ್ಟು ನಿಜ ಅಲ್ವಾ? ನಮ್ಮಲ್ಲಿ ಏನೇ ಇದ್ದರೂ ಮನಸ್ಸು ಬೇರೇನೋ ಹುಡುಕ್ತಾ ಇರುತ್ತೆ, ಹುಡುಕ್ತಾ ಹೋಗ್ತಾನೇ ಇರುತ್ತೆ. ಹೋಗೋ ದಾರಿ ಗೊತ್ತಿರಲ್ಲ, ಗುರಿ ಗೊತ್ತಿರಲ್ಲ, ಆದರೂ ಹುಡುಕ್ತಾ ಹೋಗ್ತಾನೇ ಇರುತ್ತೆ. ಹೀಗೆ ಹುಡುಕೋ ಬರ್ದಲ್ಲಿ ಪ್ರಯಾಣ ಮುಗಿಯುತ್ತೆ ಹೊರತು ತಲುಪೋ ಗುರಿ ಅಲ್ಲ. ಈ ಪ್ರೋಸೆಸ್ನಲ್ಲಿ ಹಲವಾರು ನೆನಪುಗಳು ಸ್ಟೋರ್ ಆಗಿರುತ್ತೆ. ಅಮ್ಮ ಟಾಟಾ ಹೇಳೆ, ಅಮ್ಮ ಟಾಟಾ ಹೇಳೆ, ಅಮ್ಮ ಟಾಟಾ ಹೇಳೆ. ಸರಿ ಮಕ್ಕಳ, ಇವತ್ತಿನ ಕ್ಲಾಸ್ ಮುಗೀತು. ಇದು ನಾನು ಓದಿ ಸ್ಕೂಲ್ ಅಂದ್ರೇ ಹಾಗೆ. ಎಲ್ಲ ಹೊಸತನಗಳ ಪರಿಚಯ, ಹೊಸ ಜನ, ಹೊಸ ಸ್ನೇಹಿತರು, ಹೊಸ ಲೋಕ. ಎಲ್ಲ ಪರಿಚಯಗಳ ಆರಂಭನೇ ಈ ಸ್ಕೂಲು. ಈ ಸ್ಕೂಲಲ್ಲಿ ನಾನು ಎಲ್ಲ ಕಲಿತೆ. ವಿದ್ಯೆ, ವಿವೇಕ, ಪ್ರಪಂಚ ಹೇಗೆ ನೋಡಬೇಕು, ಹೇಗೆ ಡೀಲ್ ಮಾಡಬೇಕು, ಹೇಗೆ ಕಲಿಬೇಕು, ಎಲ್ಲ ಕಲ್ತ್ಕೊಂಡೆ, ಎಲ್ಲ ಪಡ್ಕೊಂಡೆ. ಆದರೆ ಈ ಸ್ಕೂಲಿಗೆ ನಾನು ಏನೂ ಕೊಡೋಕ್ಕಾಗಿಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಅವ್ರದ್ದೇ ಆದ ಒಂದು ಫೇವ್ರೆಟ್ ಸ್ಪಾಟ್ ಅಂತ ಇರುತ್ತೆ, ಅವರ ಭಾವನೆಗಳನ್ನ ಒಂಟಿಯಾಗಿ ಫೀಲ್ ಆಗೋದಕ್ಕೆ. ನನಗೆ ಇದೇ ಆ ಫೇವ್ರೆಟ್ ಸ್ಪಾಟ್. ಈ ಕೆರೆಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ನೀವಿಲ್ಲಿ ಖುಷಿನ ಕೊಟ್ಟರೆ ಖುಷಿನ ಡಬಲ್ ಮಾಡುತ್ತೆ, ದುಃಖನ ತಗೊಂಬಂದ್ರೆ ದುಃಖನೂ ಡಬಲ್ ಮಾಡಿಬಿಡುತ್ತೆ. ಒಟ್ಟಿನಲ್ಲಿ ನಿಮ್ಗೆ ಕೊಡಬೇಕಾಗಿರೋ ಮೆಸೇಜ್ನ ಸೈಲೆಂಟಾಗಿ ಕೊಟ್ಬಿಡುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಆ ಮೆಸೇಜು ಸೈಲೆಂಟಾಗೆ ಅರ್ಥ ಆಗಿಬಿಡುತ್ತೆ. ನನಗೆ ಖುಷಿಯಾದಾಗ ಪ್ರತಿ ಸಲ ನಾನು ಇಲ್ಲಿಗೆ ಬರ್ತೀನಿ, ಸಖತ್ ಮಜಾ ಕೊಡುತ್ತೆ. ಆ ದೇವರು ಕೆಲವು ಸಂಬಂಧಗಳನ್ನ ಅಂಟಾಕಿ ಭೂಮಿಗೆ ಕಳಿಸ್ಬಿಡ್ತಾನೆ. ನಾವು ಒಪ್ಕೊಳ್ಳಿ ಬಿಡಲಿ, ಆ ಸಂಬಂಧಗಳನ್ನ ಬಿಡೋಕ್ಕಾಗಲ್ಲ. ಆದರೆ ನಾವು ನಮಗೆ ಅಂತ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಳ್ಳೋ ಸಂಬಂಧನೇ ಈ ಫ್ರೆಂಡ್ಶಿಪ್. ನೋಡ್ದಂಗೆ ಹೋಗ್ತಾ ಇದ್ದಾರಲ್ಲ. ನಾವಿಬ್ರು ದೂರ ಆದ್ರೂ ನನ್ನ ನೋಡ್ಕೊಂಡು ಬರ್ತೀಯಾ? ಪ್ರಾಮಿಸ್ ಮಾಡು. ನನ್ನ ಬಿಟ್ಟು ಹೋಗಲ್ಲ ತಾನೆ?
ನಾವಿಬ್ರು ದೂರ ಆದ್ರೂ ನನ್ನ ಹುಡ್ಕೊಂಡು ಬರ್ತೀಯಾ? ಪ್ರಾಮಿಸ್ ಮಾಡು. ಅವತ್ತು ನನಗೆ ಗೊತ್ತಾಗಲಿಲ್ಲ ನಾನು ಪ್ರಾಮಿಸ್ ಮಾಡಿಸ್ಕೋಬೇಕಾಗಿತ್ತು ಅಂತ. ಕೊನೆ ಸಲ ವಿಶ್ ಮಾಡೋಣ ಅಂತ ಬಂದ್ಯಾ? ಹ್ಯಾಪಿ ಬರ್ತ್ಡೇ. ಎನಿವೇ ಖುಷಿಯಾಗಿರು. ಮತ್ತೆ ನನ್ನ ಜೀವನದಲ್ಲಿ ಬರೋ ಪ್ರಯತ್ನ ಮಾಡಬೇಡ. ಗುಡ್ ಬೈ. ಆ್ಯಕ್ಚುಲಿ ಇದು ನನ್ನ ಲವ್ ಸ್ಟೋರಿಗೆ ಫುಲ್ ಸ್ಟಾಪ್ ಇಟ್ಟಿದ್ದ ಜಾಗ. ಈ ಬ್ಯೂಟಿಫುಲ್ ಮೆಮೊರಿ. ಸ್ವೀಟ್ ಲವ್ ಸ್ಟೋರಿ ಕೊಟ್ಟು ಪೇನ್ನ ಮರೆಯೋದಕ್ಕೆ ನನ್ನ ಕೆಲಸ ನನಗೆ ಹೆಲ್ಪ್ ಮಾಡ್ತು. ಎಲ್ಲ ಮರೆತು ನನ್ನ ಕೆಲಸ, ನನ್ನ ಮನೆ ಇಷ್ಟೇ ಆಗಿತ್ತು ಲೈಫು. This is my end. ಏನಾಯಿತು ಮಗ? ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅನ್ಸುತ್ತೆ. ಓ ಶಿಟ್.
ಒಂದು ದಮ್ ಇದ್ರೆ ಕೊಡು. ಅವ್ರ ಅಮ್ಮನಿಗೆ ಏನೋ ಹೇಳೋದು? ಆ್ಯಕ್ಚುಲಿ ಇದು ನನ್ನ ಕೊನೆ ಪಯಣ. ಈ ಕಷ್ಟ, ಸುಖ, ಕೋಪ, ಪ್ರೀತಿ, ಫ್ರೆಂಡ್ಶಿಪ್ಪು, ಲವ್ವು, ಪ್ಯಾರು, ಮೊಹಬ್ಬತ್ ಎಲ್ಲ ಇಲ್ಲಿಗೆ ಕೊನೆ. ನಾನು ನನ್ನ ಕೊನೆ ಸ್ಟೇಜಿಗೆ ಬಂದಿದ್ದೀನಿ. ಆ್ಯಂಡ್ ನನ್ನ ಕೊನೆ ಆಚರಣೆನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ಇದೆಲ್ಲ ನೋಡಿಕೊಂಡು ನನ್ನ ಮನೆಗೆ ನಾನು ಹೊಂಟೋಗ್ತೀನಿ. ಹಲವಾರು ಸಂಶೋಧನೆಗಳ ಪ್ರಕಾರ ಮನುಷ್ಯ ಸತ್ತ ಮೇಲೆ ಅವನ ಮೆದುಳು 5ರಿಂದ 15 ನಿಮಿಷಗಳ ಕಾಲ ಕೆಲಸ ಮಾಡ್ತಾ ಇರುತ್ತೆ. ಈ ಸಮಯದಲ್ಲಿ ತನ್ನ ಜೀವನದ ಎಲ್ಲ ಸಿಹಿಯಾದ ನೆನಪುಗಳನ್ನು ನೆನಪಿಸಿಕೊಂಡು ಖುಷಿ ಪಡ್ತಾ ಇರುತ್ತೆ. ಹಾಗಾಗಿ ಈ 5ರಿಂದ 15 ನಿಮಿಷದ ಖುಷಿ ನಿಮ್ಮ ಜೀವನದಲ್ಲಿ ನೀವು ಕ್ರಿಯೇಟ್ ಮಾಡೋ ನೆನಪುಗಳ ಮೇಲೆ ಡಿಪೆಂಡ್ ಆಗಿದೆ. ಸೊ ಮೇಕ್ ಸಮ್ ಬ್ಯೂಟಿಫುಲ್ ಮೆಮರೀಸ್ ಟು ಟೇಕ್ ಹ್ಯಾಪಿಯೆಸ್ಟ್ ಎಂಡ್.